ಪ್ರಪಂಚದ ಭೂಪಟದಲ್ಲಿ ಯಾವ ದೇಶವು ಲಾಂಗ್ ಶೂ ಹಾಗೆ ಕಾಣುತ್ತದೆ? ಆಪ್ಷನ್ ಎ ಪೋರ್ಚುಗಲ್, ಆಪ್ಷನ್ ಬಿ ಇಟಲಿ, ಆಪ್ಷನ್ ಸಿ ಗ್ರೀಸ್, ಆಪ್ಷನ್ ಡಿ ಹಂಗೇರಿ. ಸರಿಯಾದ ಉತ್ತರ ಆಯ್ಕೆ ಬಿ. ಇಟಲಿಯನ್ನು ಇಟಲಿಯಲ್ಲಿ ಲೋ ಸ್ಟೀವೆಲ್ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇದು ನಕ್ಷೆಯಲ್ಲಿ ಹೈ ಹೀಲ್ ಹೊಂದಿರುವ ಉದ್ದನೆಯ ಶೂನಂತೆ ಕಾಣುತ್ತದೆ. ವಿಶ್ವಸಂಸ್ಥೆಯ ಧ್ಯೇಯವಾಕ್ಯ: ಎ. ಇದು ನಿಮ್ಮ ಜಗತ್ತು, ಬಿ. ಎಲ್ಲರಿಗೂ ಜೀವನ, ಸಿ. ಶಾಂತಿ, ಡಿ. ಪ್ರೀತಿ ಮತ್ತು ಶಾಂತಿ. ಸರಿಯಾದ ಉತ್ತರ ಎ. ಯುಎನ್ಒನ ಧ್ಯೇಯವಾಕ್ಯವೆಂದರೆ ಇದು ನಿಮ್ಮ ಜಗತ್ತು. ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ನ್ಯೂಯಾರ್ಕ್ನಲ್ಲಿದೆ. ವಿಶ್ವಸಂಸ್ಥೆಯ ಪ್ರಮುಖ ಸಂಸ್ಥೆಗಳೆಂದರೆ ಸಾಮಾನ್ಯ ಸಭೆ, ಭದ್ರತಾ ಮಂಡಳಿ, ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ, ಟ್ರಸ್ಟಿಶಿಪ್ ಕೌನ್ಸಿಲ್, ಅಂತಾರಾಷ್ಟ್ರೀಯ ನ್ಯಾಯಾಲಯ ಮತ್ತು ಯುಎನ್ ಸೆಕ್ರೆಟರಿಯೇಟ್. ವಿಶ್ವಸಂಸ್ಥೆಗೆ ಸಂಬಂಧಿಸಿದ ಕೆಳಗಿನ ಯಾವ ಏಜೆನ್ಸಿಗಳು ಎರಡನೇ ಮಹಾಯುದ್ಧದ ಮೊದಲು ಅಸ್ತಿತ್ವದಲ್ಲಿತ್ತು? ಎ. ವಿಶ್ವ ಆರೋಗ್ಯ ಸಂಸ್ಥೆ, ಬಿ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಸಿ. ಆಹಾರ ಮತ್ತು ಕೃಷಿ ಸಂಸ್ಥೆ, ಡಿ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ. ಸರಿಯಾದ ಉತ್ತರ ಡಿ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ. ಅತಿ ಹೆಚ್ಚು ನಗರ ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಯಾವುದು? ಎ. ಪಶ್ಚಿಮ ಬಂಗಾಳ, ಬಿ. ಮಹಾರಾಷ್ಟ್ರ, ಸಿ. ಕೇರಳ, ಡಿ. ಗೋವಾ. ಸರಿಯಾದ ಉತ್ತರ ಆಯ್ಕೆ ಬಿ. ಮಹಾರಾಷ್ಟ್ರ. ಮಹಾರಾಷ್ಟ್ರದ ರಾಜ್ಯದ ಮುಖ್ಯ ಅಂಶಗಳು ಕೆಳಗಿನಂತಿದೆ, ನೋಟ್ಸ್ ಮಾಡ್ಕೊಳ್ಳಿ. ಮಹಾರಾಷ್ಟ್ರವು ಭಾರತದಲ್ಲಿ ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯವಾಗಿದೆ. ಗೇಟ್ವೇ ಆಫ್ ಇಂಡಿಯಾ ಭಾರತದ ಬಾಂಬೆಯಲ್ಲಿ 20ನೇ ಶತಮಾನದಲ್ಲಿ ನಿರ್ಮಿಸಲಾದ ಕಮಾನಿನ ಸ್ಮಾರಕವಾಗಿದೆ. ಒಲಿಂಪಿಕ್ಸ್ನಲ್ಲಿ ಟೇಬಲ್ ಟೆನ್ನಿಸ್ ಅನ್ನು ಯಾವಾಗ ಪರಿಚಯಿಸಲಾಯಿತು? ಆಪ್ಷನ್ ಎ 1896, ಆಪ್ಷನ್ ಬಿ 1988, ಆಪ್ಷನ್ ಸಿ 1924, ಆಪ್ಷನ್ ಡಿ 1924. ಸರಿಯಾದ ಉತ್ತರ ಬಿ 1988ರ ಸಿಯೋಲ್ನಲ್ಲಿ. ಬಾಂಬೆ ಗೋಲ್ಡ್ ಕಪ್ ಸಂಬಂಧಿಸಿದ ಕ್ರೀಡೆ ಯಾವುದು? ಆಪ್ಷನ್ ಎ ಬಾಸ್ಕೆಟ್ಬಾಲ್, ಆಪ್ಷನ್ ಬಿ ಭಾರ ಎತ್ತುವುದು, ಆಪ್ಷನ್ ಸಿ ಹಾಕಿ, ಆಪ್ಷನ್ ಡಿ ಫುಟ್ಬಾಲ್. ಸರಿಯಾದ ಉತ್ತರ ಆಯ್ಕೆ ಸಿ, ಹಾಕಿಗೆ ಸಂಬಂಧಪಟ್ಟಂತಹ ಒಂದು ಕಪ್ಪಾಗಿದೆ. ಹಾಕಿಗೆ ಸಂಬಂಧಪಟ್ಟಂಥ ಕೆಲವು ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್. ಜೂಡೋವಾದಿಗಳ ಆರಾಧನೆಯ ಸ್ಥಳ ಯಾವುದು? ಎ. ಸಿನ್ಗಾಂಗ್, ಬಿ. ಮೊದಲ ದೇವಸ್ಥಾನ, ಸಿ. ಚರ್ಚ್ ಅಥವಾ ದೇವಸ್ಥಾನವಿಲ್ಲ, ಡಿ. ಮಠ. ಸರಿಯಾದ ಉತ್ತರ ಆಯ್ಕೆ ಎ. ಸಿನಗಾಗ್ ಎನ್ನುವುದು ಯಹೂದಿ ಅಥವಾ ಯಾವ ಬ್ಯಾಂಕ್ ಗರಿಷ್ಠ ಸಂಖ್ಯೆಯ ಶಾಖೆಗಳನ್ನು ಹೊಂದಿದೆ? ಎ. SBI, ಬಿ. ಸ್ಟೇಟ್ ಬ್ಯಾಂಕ್ ಆಫ್ ಪಟಿಯಾಲ, ಸಿ. ICICI ಬ್ಯಾಂಕ್, ಡಿ. HDFC. ಸರಿಯಾದ ಉತ್ತರ ಆಯ್ಕೆ ಎ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಗರಿಷ್ಠ ಸಂಖ್ಯೆಯ ಶಾಖೆಗಳನ್ನು ಹೊಂದಿದೆ. ಬ್ಯಾಂಕ್ ಪಿತಾಮಹ ಮೈದವೋಲು ನರಸಿಂಹ
ನರಸಿಂಹಂ ಇವರು RBIನ 13ನೇ ಗವರ್ನರ್ ಆಗಿ ಸೇವೆ ಸಲ್ಲಿಸಿದರು. ಭಾರತದಲ್ಲಿ ಬ್ಯಾಂಕಿಂಗ್ ಮತ್ತು ಹಣಕಾಸು ಕ್ಷೇತ್ರಕ್ಕೆ ಅವರು ನೀಡಿದ ಕೊಡುಗೆಗಳಿಗಾಗಿ ಅವರನ್ನು ಭಾರತದಲ್ಲಿ ಬ್ಯಾಂಕಿಂಗ್ ಸುಧಾರಣೆಗಳ ಪಿತಾಮಹ ಎಂದು ಕರೆಯಲಾಗುತ್ತದೆ. ಗ್ರೀನ್ ಪಾರ್ಕ್ ಸ್ಟೇಡಿಯಂ ಎಲ್ಲಿದೆ? ಎ. ಕಾನ್ಪುರ್, ಬಿ. ಜಮ್ಶೆಡ್ಪುರ್, ಸಿ. ಕಟಕ್, ಡಿ. ಪಟಿಯಾಲ. ಸರಿಯಾದ ಉತ್ತರ ಆಯ್ಕೆ ಧನ್ಯವಾದಗಳು.